ನಮಸ್ಕಾರ ವೀಕ್ಷಕರೇ, ಬಿಇ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ಶಿವರಾತ್ರಿಯ ವಿಶಿಷ್ಟತೆಯನ್ನು ತಿಳಿದುಕೊಳ್ಳೋಣ. ಮಾರ್ಗಶೀರ್ಷ ಮಾಸದ ಬಹುಳ ಚತುರ್ದಶಿ ಆರಿದ್ರ ನಕ್ಷತ್ರದಿಂದ ಕೂಡಿದ ಪರ್ವ ದಿವಸವೇ ಮಹಾಶಿವರಾತ್ರಿ. ಆ ಪುಣ್ಯ ತಿಥಿಯ ದಿವಸ ಲಿಂಗೋದ್ಭವವು ಜರುಗುವುದು. ಇದು ಶಿವನಿಗೆ ಅತ್ಯಂತ ಪ್ರೀತಿ ಪಾತ್ರವಾದ ತಿಥಿ. ದಿವ್ಯವಾದ ಆ ದಿವಸ ಶಿವನನ್ನು ಲಿಂಗಾತ್ಮಕವಾಗಿಯಾಗಲಿ ಮೂರ್ತ್ಯಾತ್ಮಕವಾಗಿಯಾಗಲಿ ಆರಾಧಿಸಿದವರು ಪುರುಷೋತ್ತಮನಾಗುತ್ತಾರೆ. ಆದುದರಿಂದ 360 ದಿನಗಳು ಯಾವ ಪುಣ್ಯವನ್ನು ಸಂಪಾದಿಸದಿದ್ದರೂ ಒಂದು ಶಿವರಾತ್ರಿಯ ಪರ್ವ ದಿವಸ ಅಹೋರಾತ್ರಿ ಉಪವಾಸ ಬಿದ್ದು ತನ್ನನ್ನು ಆರಾಧಿಸಿ ಜಾಗರಣೆ ಇದ್ದರೆ ಆ ಫಲವು ಸಂವತ್ಸರಕ್ಕೆ ಸರಿ ಹೋಗುವಂತೆ ಇರುವುದು ಎಂದು ಸ್ವತಃ ಶಿವನೇ ಹೇಳಿದ್ದಾನೆ. ಇದು ಶಿವ ಪ್ರತಿಷ್ಠೆ, ಶಿವ ಕಲ್ಯಾಣ ಇವುಗಳಿಗೆ ಪ್ರಶಸ್ತವಾದ ದಿನವು. ಆ ದಿವಸ ತನ್ನನ್ನು ಪೂಜಿಸುವವರು ತನಗೆ ಕುಮಾರಸ್ವಾಮಿಗಿಂತಲೂ ಇಷ್ಟವಾಗುತ್ತಾರೆ ಎಂದು ಶಿವನು ಹೇಳಿರುವನು. ಬನ್ನಿ ಶಿವರಾತ್ರಿಯ ಮಹಿಮೆಯನ್ನು ಗುಹನ ಕಥೆಯ ಮುಖಾಂತರ ತಿಳಿದುಕೊಳ್ಳೋಣ. ಈ ಕಥೆಯು ಪರಮ ಅದ್ಭುತವಾದುದು. ಶಿವಾರಾಧನೆಯ ವಿಚಾರದಲ್ಲಿ ಸಂಪೂರ್ಣ ಜ್ಞಾನವೂ ಇಲ್ಲದಿದ್ದರೂ ಶಿವಪೂಜೆಯ ಫಲವನ್ನು ದೊರಕಿಸಿಕೊಂಡವನು ಗುಹನು. ಇದು ಬಹಳ ಹಳೆಯ ಕಥೆ. ಗುಹನೆಂಬುವನು ಒಬ್ಬ ಕಿರಾತನು. ಬೇಟೆಯೇ ಆತನ ಜೀವನಾಧಾರ. ಇಂತಹವನಿಗೆ ಶಿವರಾತ್ರಿ ಎನ್ನುವುದು ಒಂದು ಪರ್ವ ದಿವಸವೆಂದು, ಆ ದಿನ ಉಪವಾಸ ಜಾಗರಣೆ ಆಚರಿಸಿದವರಿಗೆ ಅತ್ಯಂತ ಫಲದಾಯಕವಾಗುವುದು ಎಂಬುದು ಹೇಗೆ ತಿಳಿಯುವುದು? ಯಥಾ ರೀತಿಯಾಗಿ ಶಿವರಾತ್ರಿ ಬಂದಿತು. ಬೇಟೆಯಲ್ಲಿ ಮುಳುಗಿ ಕಾಡಿನಲ್ಲಿ ಸುತ್ತುತ್ತಾ ಬೆಳಗಿನಿಂದ ಹುಡುಕಾಡಿದರೂ ಒಂದು ಜಂತುವು ದೊರಕಲಿಲ್ಲ. ಹೀಗಿರುವಾಗ ಒಂದು ಜಿಂಕೆಯು ಅತ್ತ ಕಡೆ ಬರುವುದನ್ನು ಗಮನಿಸಿ ಅದನ್ನು ಕೊಲ್ಲಲು ಮರೆಯಲ್ಲಿ ನಿಂತನು. ಬಾಣ ಪ್ರಯೋಗದ ಸಮಯದಲ್ಲಿ ಆತನ ಬಳಿ ಇದ್ದ ಬಿಲ್ವದಳ ಕೆಳಗೆ ಇದ್ದ ಶಿವಲಿಂಗದ ಮೇಲೆ ಬಿದ್ದಿತು. ಆತನ ಪಾಪಗಳೆಲ್ಲವೂ ತಕ್ಷಣ ಕಳೆಯಿತು. ಈಶ್ವರನು ಸ್ವಯಂ ಪ್ರತ್ಯಕ್ಷನಾಗಿ ಆ ಕಿರಾತಕನನ್ನು ಅನುಗ್ರಹಿಸಿ ಶೃಂಗಬೇರಿ ಪುರವನ್ನು ರಾಜಧಾನಿಯಾಗಿ ಉಳ್ಳ ರಾಜ್ಯಕ್ಕೆ ರಾಜನನ್ನಾಗಿ ಮಾಡಿ ಪಟ್ಟಾಭಿಷೇಕವನ್ನು ಮಾಡಿದನು. ಅಷ್ಟೇ ಅಲ್ಲ, ಹರಿಯ ಅವತಾರನಾದ ಶ್ರೀರಾಮನ ಮೈತ್ರಿಯು ಕೂಡ ಲಭ್ಯವಾಗುವುದೆಂದು ಆಶೀರ್ವದಿಸಿದನು. ಈ ಶಿವಲೀಲೆಯಿಂದ ಆಶ್ಚರ್ಯಚಕಿತನಾದ ಗುಹನು ಸರ್ವದಾ ಶಿವ ಧ್ಯಾನವನ್ನು ಮಾಡುತ್ತಾ ಶ್ರೀರಾಮನಿಗಾಗಿ ತ್ರೇತಾಯುಗ ನಿರೀಕ್ಷಣಾದ್ಯುಕ್ತನಾದನು. ಎಷ್ಟೋ ಶಿವಾರಾಧನ ತತ್ಪರರು ಶಿವಲೀಲೆಯನ್ನು ಸ್ವತಃ ಅನುಭವಿಸಿದ್ದಾರೆ, ಆನಂದಿಸಿದ್ದಾರೆ. ನಮ್ಮ ಯಾಜ್ಞವಲ್ಕ್ಯರು, ವ್ಯಾಸ ಮುನೀಂದ್ರರು, ಗಾರ್ಗ್ಯ ಮಹರ್ಷಿಗಳು, ಪರಾಶರ ಮುನಿಶ್ರೇಷ್ಠರು ಹೀಗೆ ಯಾರ ಚರಿತ್ರೆಯನ್ನು ನೋಡಿದರೂ ಅವರೆಲ್ಲರ ಉದ್ಧಾರಕ್ಕೆ ಶಿವಾರಾಧನೆಯೇ ಮುಖ್ಯ ಸಾಧನವೆಂದು ಕಾಣಿಸುತ್ತದೆ. ಶಿವಾನುಗ್ರಹ ಹೊಂದಲು ಸತಿ ಅನಸೂಯಳು 300 ಸಂವತ್ಸರಗಳು ಕಲ್ಲಿನ ಮೇಲೆ ನಿಂತು ತಪಸ್ಸನ್ನು ಮಾಡಿ ಚಂದ್ರದತ್ತ ದೂರ್ವಾಸರನ್ನು ಮಕ್ಕಳಾಗಿ ಹೊಂದಿದಳು. ಬ್ರಹ್ಮ ಸೃಷ್ಟಿ ಕರ್ತೃತ್ವಕ್ಕೆ ಶಿವನೇ ಕಾರಣ. ಮಾರ್ಕಾಂಡೇಯ ಮಹಾಮುನಿ ಚಿರಂಜೀವತ್ವಕ್ಕೂ ಅವನೇ ಕಾರಣ. ಪರಶುರಾಮನ ಪ್ರಪಂಚ ವಿಜೇತನವನ್ನು ನಿಲ್ಲಿಸಲು ಪರಮಶಿವ ಪೂಜೆಯೇ ಮುಖ್ಯ ಕಾರಣ. ಮಾಂಡವ್ಯ ಮಹಾಮುನಿಯನ್ನು ಕಾಪಾಡಿದವನು ಶಿವನೇ. ಆದುದರಿಂದ ನಮ್ಮ ಮಹಾ ಋಷಿಗಳೆಲ್ಲರೂ ಅನಾದಿಯಿಂದ ಶಿವಚಿಂತನೆಯಲ್ಲೇ ಪ್ರವರ್ತಿಸುತ್ತಾ ಇರುವರು. ಶಿವಾರಾಧನೆಯು ಸಮಸ್ತ ಆಪತ್ತುಗಳನ್ನು ತೊಲಗಿಸುತ್ತದೆ, ಪಾಪಗಳನ್ನು ನಶಿಸುವಂತೆ ಮಾಡುತ್ತದೆ, ಸರ್ವ ಶ್ರೇಯೋದಾಯಕವಾಗಿ ರಕ್ಷಿಸುತ್ತದೆ. ಸರ್ವ ಜೀವರಿಗೆ ಶ್ರೇಯೋದಾಯಕನಾದ ದಯಾಮಯನಾದ ಶಿವನು ಕೈಲಾಸ ಪರ್ವತದಲ್ಲಿ ಯಾವಾಗಲೂ ವಾಸಿಸುತ್ತಿರುವನು. ಆತನು ಕೈಲಾಸದಲ್ಲಿ ನೆಲೆಸಿದ ವಿಧವನ್ನು ತಿಳಿಯಿರಿ. ಕೈಲಾಸವನ್ನು ಅಧಿರೋಹಿಸಿದೊಡನೆ ಒಂದು ಸಾರಿ ಢಮರುಗ ನಾದವನ್ನು ಮಾಡಿದನು. ಆ ನಾದವು
3 ಲೋಕಗಳ ಪರ್ಯಂತ ಪ್ರತಿಧ್ವನಿಸಿತು. ಬ್ರಹ್ಮ ವಿಷ್ಣುಗಳೆಲ್ಲರೂ ತಮ್ಮ ತಮ್ಮ ಪರಿವಾರ ಸಮೇತರಾಗಿ ಆತನ ಮುಂದೆ ಬಂದು ನಿಂತರು. ನಾರದಾದಿ ಮಹರ್ಷಿಗಳು, ಸಿದ್ಧರು, ಪ್ರಮಥ ಗಣಗಳು, ಗಣಾಧ್ಯಕ್ಷರು ಎಲ್ಲರೂ ಭಕ್ತಿ ವಿನಮ್ರತೆಯಿಂದ ಕೈಮುಗಿದರು. ಅವರೆಲ್ಲರಿಗೆ ಅನುಕೂಲವಾದ ನಿರ್ಮಾಣವನ್ನು ಮಾಡಲು ಶಿವನು ವಿಶ್ವಕರ್ಮನನ್ನು ಆಜ್ಞಾಪಿಸಿದನು. ಅನತಿ ಕಾಲದಲ್ಲಿ ಕೈಲಾಸಪುರ ನಿರ್ಮಾಣವು ಜರುಗಿತು. ಪುತ್ರ ಮಿತ್ರ ಬಂಧು ಪರಿವಾರ ಸಮೇತವಾಗಿ ಪಾರ್ವತಿ ಪತಿಯು ಕೈಲಾಸದಲ್ಲಿ ನೆಲೆಸಿದನು. ಆ ದಿವ್ಯ ಸ್ವರೂಪವನ್ನು ಹೃದಯ ವೇದಿಕೆಯಲ್ಲಿ ಪದೇ ಪದೇ ಸ್ಮರಿಸಿಕೊಳ್ಳುತ್ತಾ ಈ ಕಥೆಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು.